ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ನಾವಿವತ್ತು ಬಂದಿರೋದು ಮಲಿಕ್ ಈ ಮೈದಾನ್ ತೋಪ್ ಹತ್ರ. ಅಂದರೆ ಇದು 16ನೇ ಶತಮಾನದಲ್ಲಿ ಯುದ್ಧ ಭೂಮಿಯ ಅಧಿಪತಿ ಆಗಿದ್ದಂಥ ಒಂದು ತೋಪು. ಗುರು, ನಾ ಹೇಳೋದಕ್ಕಂತ ಒಂದು ತೋಪು ಇದೇ ಒಂದು ಬುರ್ಜ್ ಮೇಲೆ ಇದೆ. ಆ ತೋಪು ಯಾವ ರೀತಿ ಇದೆ ಅಂತ ನೋಡೋಣ. ಈ ತೋಪು 17ನೇ ಶತಮಾನದಲ್ಲಿ ಔರಂಗಜೇಬ್ ಬಿಜಾಪುರದ ಮೇಲೆ ದಂಡೆತ್ತಿ ದಾಳಿ ನಡೆಸಿದಾಗ ಆಗಲೂ ಕೂಡ ಮೊಹಮ್ಮದ್ ಆದಿಲ್ ಶಾ ಇದೇ ಒಂದು ತೋಪ ಒಂದು ಸಹಾಯದಿಂದ ಯುದ್ಧವನ್ನು ಗೆಲ್ಲಿದರು. ಈ ತೋಪು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಗುರು ಮೇಲ್ಗಡೆ. ಅದೇ ರೀತಿ ಈ ತೋಪನ್ನು 1565ರಲ್ಲಿ ಫೈನಲ್ ಅಂದರೆ ಅದೇ ಒಂದು ಕೊನೆಯ ಬಾರಿಯಾಗಿತ್ತು. ತಾಳಿಕೋಟ ಕದನದಲ್ಲಿ ಬಳಸಿದ್ರು ಇದಕ್ಕೆ. ಆ ನಂತರ ಈ ತೋಪನ್ನು ಇಲ್ಲೇ ಇಟ್ಟಿದ್ದಾರೆ. ಅದೇ ಒಂದು ಫೈನಲ್ ಯುದ್ಧ ಅಂತ ಅನ್ಬೋದು. ಗುರು, ಇದು ನನ್ನ ಹಿಂದ್ಗಡೆ ಇರೋದ ಒಂದು ಜಾಗದ ಮೇಲೆ 55 ಟನ್ ವೇಟ್ ಆದ ಒಂದು ತೋಪು, ಅಂದರೆ ಈ ಮಲ್ಲಿಕೆ ಮೈದಾನ್ ತೋಪು ಇದೇ ಒಂದು ಜಾಗದ ಮೇಲೆ ಬಳಸಿ ಅದನ್ನು ಯುದ್ಧ ಭೂಮಿಯಲ್ಲಿ ಟೆಸ್ಟಿಂಗ್ ಮಾಡಿದರು. ಆ ತೋಪು ಇಲ್ಲಿ ಇದೆ ನೋಡಿ. ಪ್ರಸ್ತುತ ನಾ ಹೇಳ್ತಾ ಇದ್ದೆ ನೋಡಿ, 55 ಟನ್ ತೋಪು ಅಂತ. ಅದೇ ಒಂದು ತೋಪು ಇಲ್ಲಿದೆ ನೋಡಿ ಗುರು. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ. ಗುರು, ಈ ತೋಪನ್ನು ಅಹಮದ್ ನಗರದಿಂದ 1649ರಲ್ಲಿ ತಗೊಂಡು ಬರ್ತಾರೆ ಬಿಜಾಪುರಿಗೆ. ಅಹಮದ್ ನಗರದ ನಿಜಾಂಶೆ ಆದ ಚಾಂದ್ ಬೇಗಂ ಅವರ ಮಗಳು ಬಿಜಾಪುರ ಸುಲ್ತಾನ್ ಆದ ಒಂದು ಅಲಿ ಆದಿಲ್ ಶಾ ಅವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆದ ನಂತರ ಈ ತೋಪು ಬಳವಳಿ ರೂಪದಲ್ಲಿ ಕೊಡ್ತಾರೆ. ಅಲ್ಲಿಂದ ತರಬೇಕಂದ್ರೆ ಅದು ಒಂದು ದೊಡ್ಡ ಸಾಹಸವಾಗಿತ್ತು. ಅದು ಯಾವ ರೀತಿ ತೊಗೊಂಡು ಬಂದ್ರೆ ಅಂದರೆ ಗುರು, 10 ಆನೆ, 400 ಎತ್ತು, 100 ಸೈನ್ಯ ಬಲದ ಆಧಾರದ ಮೇಲೆ ಈ ತೋಪನ್ನು ಇಲ್ಲಿಗೆ ತಂದು ಇಲ್ಲಿ ಇಟ್ಟಿದ್ದಾರೆ. ನಾವು ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗ್ಬೋದು, ಈ ತೋಪು ಪೂರ್ತಿಯಾಗಿ ಒಂದೇ ಒಂದು ಅಖಂಡ ಪೀಸಲ್ಲಿದೆ. ಅಂದರೆ ಈ ತೋಪು ಇಲ್ಲಿ ನಮ್ಮ ಬಿಜಾಪುರದಲ್ಲಿ ನೋಡ್ತಕ್ಕಂಥ ಎಲ್ಲ ತೋಪು ಕಲ್ಲಿನಿಂದ ಮಾಡಿದ್ದಾರೆ. ಆದರೆ ಈ ತೋಪು ಆ ರೀತಿ ಕಲ್ಲಿನಿಂದ ಇಲ್ಲ, ಪಂಚಲೋಹ ಮಿಶ್ರಣದಿಂದ ಮಾಡಿದಂಥ ಒಂದು ತೋಪು ಇದು. ಗುರು, ಈ ತೋಪಿನ ಮೇಲ್ಗಡೆ ನಾವು ನೋಡ್ಬೋದು ಒಂದು ಚಿತ್ರಕಲೆ ಯಾವ ರೀತಿ ಇದೆ ಅಂತ.
ಬ್ಯಾರೆ ಲೋಹ ಆದರೆ ತುಕ್ಕು ಹಿಡಿದು ನಾವು ನೋಡ್ಬೋದು. ಆದರೆ ಇದು ಪಂಚಲೋಹ, ಒಂದು ತುಸುನು ತುಕ್ಕು ಹಿಡ್ದಿಲ್ಲ. ಎಷ್ಟೋ ವರ್ಷ ಇತ್ತು ಅಂದ್ರೂ ಒಂದು ತುಸುನು ತುಕ್ಕು ಹಿಡ್ದಿಲ್ಲ. ಇದರ ಒಂದು ಇಂಜಿನಿಯರ್ ಅಂತ ಬಂದರೆ ಹುಸೇನ್ ರೂಮಿ ಅಂದರೆ ಅಹಮದ್ ನಗರದ ಒಂದು ಇಂಜಿನಿಯರ್ ಆಗಿದ್ರು ಹುಸೇನ್ ರೂಮಿ ಅಂತ. ಇದು ಇಷ್ಟು ಮಳಿಗೆ ಮೈದಾನ್ ತೋಪದ ವಿಡಿಯೋಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.